ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಮಹತ್ವದ ದಿನ. ಲೋಕಾಯುಕ್ತದಲ್ಲಿ ನಡೀತಾ ಇರುವಂತಹ ತನಿಖೆಯನ್ನು CBIಗೆ ಕೊಡಬೇಕಾ ಬೇಡವಾ, ಇದರ ಬಗ್ಗೆ ಅಂತಿಮ ತೀರ್ಪು ಹೊರಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮ ಜೊತೆಗೆ ದೂರದರಾಗಿರುವಂತಹ ಸ್ನೇಹ ಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ಪ್ರಮುಖವಾಗಿ ನಿಮಗೂ ಮತ್ತು CM ಇಬ್ಬರಿಗೂ ಕೂಡ ಮಹತ್ವದ ದಿನ. ಸೊ ಏನಾಗುತ್ತೆ ಸರ್, ಇವತ್ತು ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಸರ್? 100ಕ್ಕೆ 100 ಭಾಗ ನಮ್ಮ ಪರವಾಗಿ ತೀರ್ಪು ಬರುತ್ತೆ. ಅಂದರೆ ಈ ಪ್ರಕರಣವನ್ನು CBIಗೆ ವಹಿಸುವಂಥ ಸೂಕ್ತ ಆದೇಶ ಮಾಡ್ತಾರೆ ಅನ್ನೋ ಸಂಪೂರ್ಣ ನಿರೀಕ್ಷೆ ಇದೆ. ಸೊ ಯಾಕಂತೇಳಿದ್ರೆ ಈ ಪ್ರಕರಣ CBIಗೆ ಕೊಡಿಸೋದಕ್ಕೆ ಏನು ಬಲವಾದ ಕಾರಣಗಳಿದೆ ಅಂತ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಮತ್ತು ಅದಕ್ಕೆ ಪೂರಕವಾದ ಎಲ್ಲ ದಾಖಲೆಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ಕೊಟ್ಟಿದ್ದೀವಿ. ಸೊ ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡ್ತಾನೆ ಅನ್ನೋ ವಿಶ್ವಾಸ ನನಗಿದೆ. ಸರ್, ಆ್ಯಕ್ಚುಲಾಗಿ CBIಗೆ ಕೊಡಬಾರ್ದು ಅನ್ನೋದು ಕೂಡ ಸಾಕಷ್ಟು ಪ್ರತಿವಾದ ನಡೆದಿದೆ ಸರ್. ಅದು ಯಾವ ರೀತಿಯಾಗಿ ಪರಿಗಣಿತ ಹೋಗ್ತಾರೆ ಅಂತ ಸರ್? ಇಲ್ಲ ಸರ್, ನನ್ನ ಪ್ರಕಾರ ಅವರು ಅಂಥ ಬಲವಾದ ಒಂದು ಪ್ರತಿವಾದನ ಮಂಡನೆ ಮಾಡಿಲ್ಲ ಮತ್ತು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ಕೊಟ್ಟಿಲ್ಲ ಸರ್. ಎಲ್ಲದಕ್ಕಿಂತ ಮುಖ್ಯ ಗಮನಿಸಬೇಕಾಗಿರೋದು, ಲೋಕಾಯುಕ್ತರು ಸ್ವಯಂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡು ಸರ್ಚ್ ದಾಖಲೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಸರ್ಚ್ ವಾರೆಂಟ್ ಕೂಡ ಪಡೆದಿದ್ದ ಸಂದರ್ಭದಲ್ಲಿ ಈ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೆ ತಿಳಿಸಿ ಅವರು ಹೆಲಿಕಾಪ್ಟ್ರಲ್ಲಿ ಬಂದು 140 ಕಡತಗಳನ್ನು ತಗೊಂಡೋಗಿದ್ರು ಅಂತೇಳಿ ಲೋಕಾಯುಕ್ತ ದಾಖಲೆಯಲ್ಲಿ ಹೇಳ್ತಾರೆ. ಆ ಒಂದು ಕಾರಣಕ್ಕೆ 100 ದಾಖಲೆಗಳನ್ನ ತೊಗೊಂಡೋಗಿದ್ದಾರೆ ಮತ್ತು ಏಕಸದಸ್ಯ ಆಯೋಗ ರಚನೆ ಮಾಡಿರೋ ಅನ್ನೋ ಕಾರಣಕ್ಕೆ ಸೊ ಅವರು ಅರ್ಜಿಯನ್ನು ಮುಕ್ತಾಯಗೊಳಿಸಿರೋದು. ಸೊ ಏಕಸದಸ್ಯ ಆಯೋಗ ವಿಚಾರಣೆ ಮಾಡೋದಷ್ಟೇ, ಅವರು ತನಿಖೆ ಮಾಡೋದು. ಸೊ ತನಿಖೆನೇ ಬೇರೆ, ವಿಚಾರಣೆ ಬೇರೆ ಆಗುತ್ತೆ. ಹಾಗಾಗಿ ಅವ್ರು ತನಿಖೆನ ಮುಂದುವರ್ಸ್ಕೊಳ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಅವರು ಅದನ್ನು ಮುಕ್ತಾಯ ಮಾಡೋಣ ಗಮನಿಸುತ್ತೆ ಇವರು ಆರೋಪಣ ರಕ್ಷಣೆ ಮಾಡುವಂಥ ಕೆಲಸ ಮಾಡಿರಂತ. ಮತ್ತು ಇದ್ರ ಜೊತೆಗೆ ಸಿದ್ದರಾಮಯ್ಯನ ವಿಚಾರಣೆ ಮಾಡುವಂಥ ಸಂದರ್ಭ ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ವಿಚಾರಣೆಗೆ ಬರುವಂಥ ಸಮಯನ ನಿಗದಿ ಮಾಡೋದು ತನಿಖಾಧಿಕಾರಿ, ಆದರೆ ಹೋಗುವಂಥ ಸಮಯನ ನಿಗದಿ ಮಾಡೋದು ಆರೋಪಿ ಸಿದ್ದರಾಮಯ್ಯ ಅವರು. ಸೊ ಇವೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಪೂರಕವಾದ ದಾಖಲೆಯನ್ನು ಕೂಡ ಕೊಟ್ಟಿದ್ದೀವಿ. ಅಂದರೆ ಈ 140 ದಾಖಲೆ ಕಡತಗಳ ತೆಗೆದುಕೊಂಡು ಹೋಗೋದು ಇದೆಲ್ಲವೂ ಕೂಡ ನ್ಯಾಯಾಲಯ ಗಮನದಲ್ಲಿದ್ದೀರಾ? ಹೌದು ಸರ್, ದಾಖಲೆನೇ ಕೊಟ್ಟಿದ್ದೀವಿ. ಏನು ಲೋಕಾಯುಕ್ತ ದಾಖಲೆಗಳಿದೆ ಆ ದಾಖಲೆನ ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ಕೊಟ್ಟಿದ್ದೀವಿ ನಾವು. ಸರ್, ಇವತ್ತು CBIಗೆ ಒಂದು ವೇಳೆ ವರ್ಗಾವಣೆ ಆದ ಸಂದರ್ಭದಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಸರ್? ಸರ್, ಏನು ಲೋಕಾಯುಕ್ತ ತನಿಖೆ ಮಾಡಿ ಎಲ್ಲ ಕಡತಗಳು ಕೂಡ CBIಗೆ ಹಸ್ತಾಂತರ ಆಗುತ್ತೆ. ಇವರು ಇದುವರೆಗೂ ಏನು ತನಿಖೆ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ, ಸೊ ಎಲ್ಲಿ ಲೋಪಾದೇಶಗಳಿದೆ ಇವೆಲ್ಲ ಪರಿಗಣಿಸಿ ಸೊ CBIಯಿಂದ ನೇಮಕಾದಂಥ ತನಿಖಾಧಿಕಾರಿಗಳು ಸೊ ತನಿಖೆನ ಮುಂದುವರಿಸ್ಕೊಂಡೋಗಿ ಒಂದು ಸಮಗ್ರ ತನಿಖೆ ನಡೆಸಿ ಸೊ ಆರೋಪದ ವಿರುದ್ಧ ದೋಷಾರೋಪಣಾ ಪತ್ರ ಸಲ್ಲಿಸುವಂಥ ಸಾಧ್ಯತೆ ಖಂಡಿತ ಇದೆ. ಸರ್, ಇಡೀ ಬಿಡುಗಡೆ ಮಾಡುವಂತಹ ಒಂದು ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ಈ 14 ಸೈಟ್ಗಳಲ್ಲಿ ಸಾಕಷ್ಟು CM ಪ್ರಭಾವ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಸೊ ಅದು ಇವತ್ತು ಬರುವಂಥ ತೀರ್ಪು ಎಷ್ಟು ಸಹಕಾರಿಯಾಗುತ್ತೆ, ಹೇಗೆ ಸರ್ ಅಂತ? ಸರ್, ನಾನು ಇಲ್ಲಿ ಸುಮ್ಮನೆ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಆರೋಪ ಮಾಡೋಕ್ಕಾಗಲ್ಲ ಸರ್. ಸ್ಪಷ್ಟ ದಾಖಲಾತಿಗಳನ್ನು ಇಟ್ಕೊಂಡೆ ನಾನು ಹೋರಾಟ ಮಾಡ್ತಾ ಇರೋದು. ಸೊ ಹಾಗಾಗಿ ಯಾರೇ ತನಿಖಾಧಿಕಾರಿ ಸರ್, ನಿಜವಾದ ತನಿಖಾಧಿಕಾರಿ ನಾನು ಹೇಳ್ತಾ ಇರೋದು, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವಂಥ ಮನಸ್ಥಿತಿ ಇರತಕ್ಕಂಥ ಯಾವುದೇ ತನಿಖಾಧಿಕಾರಿ ನನ್ನ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಾಗ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ನಾನು ಏನು ಆರೋಪ ಮಾಡಿದೆ ಅದು ನಿಜ ಅಂಥೇಳಿ. ಸೊ ಹಾಗಾಗಿ ಇಡಿಯವರು ಕೂಡ ಅದೇ ರೀತಿ ಒಂದು ಹೇಳಿರುವಂಥದ್ದು. ಸೊ ಇವೆಲ್ಲವೂ ಕೂಡ ನಾನು ಹೋರಾಟಕ್ಕೊಂದು ಪೂರಕ ಬಲವ ಸಾಕ್ಷ್ಯ ಆದ್ರೆ ಅಂತ ಹೇಳ್ಬೋದು. ಸೊ ಈಗಾಗಲೇ CBI ಕೂಡ ಇವತ್ತು ಒಂದು ವೇಳೆ CBI ಕೋರ್ಟ್ ಕೂಡ CBIಗೆ ಕೊಟ್ಟಿದ್ದ ಸಂದರ್ಭದಲ್ಲಿ CM ಅವ್ರಿಗೂ ಒಂದು ಕಡೆ ಸಂಕಷ್ಟ, ಮತ್ತೊಂದು ಕಡೆ 50-50 ಅನುಪಾತದಲ್ಲಿ ಸೈಟ್ಗಳು ತಗೋ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಸರ್. ಸರ್, CBI ಈ ಪ್ರಕರಣ CBIಗೆ ಹೋಗಲಿ ಅಥವಾ ಲೋಕಾಯುಕ್ತ ತನಿಖೆ ಮಾಡಲಿ, ಯಾರೇ ಮಾಡಲಿ ಸರ್, ಯಾರೇ ಮಾಡಿದ್ರು ಕೂಡ ಏನು 50 ರೂಪಾಯಿ ನಿವೇಶನ ಪಡೆದಿದ್ದಾರೆ, ನಿವೇಶನ ಕೊಟ್ಟಿದ್ದಾರೆ ಮತ್ತು ಇವರಿಗೆ ಸಹಕರಿಸಿದ್ದಾರೆ, ಸೊ ಎಲ್ಲರೂ ಕೂಡ ಶಿಕ್ಷೆ ಆಗೋದಂತ ಖಚಿತ. ಯಾಕೆಂದರೆ ಎಲ್ಲ ದಾಖಲಾತಿಗಳು ಕೂಡ ನಾನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದೆ ತರ್ತೀನಿ. ಅದನ್ನೆಲ್ಲ ಗಮನಿಸಿ ಮಾನ್ಯ ನ್ಯಾಯಾಲಯ ತಪ್ಪಿದ ಶಿಕ್ಷೆ ಕೊಡಿಸುವಂಥ ವಿಶ್ವಾಸ ನನಗಿದೆ. ಇವತ್ತಿಗೂ ಕೂಡ CM ಸಿದ್ದರಾಮಯ್ಯ ನನ್ನ ಪಾತ್ರ ಇಲ್ಲವೇ ಇಲ್ಲ ಅಂತ ಹೇಳಿ ಸರ್. ಸರ್, ಪ್ರಾರಂಭದಲ್ಲಿ ಸುಳ್ಳು ಹೇಳ್ತಾನೆ ಬರ್ತಾಯಿದ್ದಾರೆ ಸರ್. ಸೊ ಏನು ಪಾತ್ರ ಇಲ್ಲ ಅಂದರೆ ಯಾಕೆ 14 ನಿಮಿಷ ವಾಪಸ್ ಕೊಡ್ತಿದ್ರು? ನಾನು ದೂರು ದಾಖಲು ಮಾಡೋಕ್ಕಿಂತ ಮುಂಚೆ ಸ್ವತಃ ವಿಧಾನಸೌಧದಲ್ಲೂ ಕೂಡ ನನ್ನ ಸ್ವತ್ತಿನ ಆಸ್ತಿ 60-65 ಕೋಟಿ ಮೇಲೆ ಇದೆ, ಆ ದುಡ್ಡು ವಾಪಸ್ ಕೊಡಲಿ, ನಾನು ಸೀಟ್ಗಳು ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದವರು ದೂರು ದಾಖಲಾಗಿದ 3 ದಿನಕ್ಕೆ ಯಾಕೆ ಸೈಟ್ಗಳು ವಾಪಸ್ ಕೊಡ್ತಾರೆ ಸರ್? ನಾನು ಇತ್ತೀಚೆಗೆ ನಾನು ಅದನ್ನು ಒಂದು ದಾಖಲೆ ಬಗ್ಗೆ ಕೇಳ್ತಾಯಿದ್ದೀನಿ ಸರ್, ಸ್ಪಷ್ಟೀಕರಣ ಕೇಳ್ತಾಯಿದ್ದೀನಿ. ಸೊ ಏನಂತ ಹೇಳಿದ್ರೆ, ಏನು ಶ್ರೀಮತಿ ಪಾರ್ವತಿ ಅವರಿಗೆ ನಿವೇಶನ ಮಂಜೂರಾತಿ ಮಾಡಿ ಆದೇಶ ಮಾಡಿದರೆ ಆ ಆದೇಶದಲ್ಲಿ 2015 ಇಸ್ವಿಯಲ್ಲಿ ಒಂದು ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ. ಆ ಅಧಿಸೂಚನೆ ಪ್ರಕಾರ ನಿವೇಶನ ಕೊಟ್ಟಿದೆ ಅಂತ ಸ್ಪಷ್ಟ ಉಲ್ಲೇಖ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರು ಆ ದಾಖಲೆಯನ್ನು ಇಡೀ ರಾಜ್ಯ ಜನಕ್ಕೆ ತೋರಿಸಿ ಈ ಅಧಿಸೂಚನೆಯ ಇಂಥ ಪ್ಯಾರಾದರೆ ಇಂಥ ಸಾಲಿನಲ್ಲಿ 50 ಅನುಪಾತದಲ್ಲಿ ನಿವೇಶನ ಕೊಡಬೇಕು ಅಂತ ಉಲ್ಲೇಖ ಇದೆ. ಆ ಉಲ್ಲೇಖದ ಪ್ರಕಾರ ನನ್ನ ಹೆಂಡತಿಗೆ ನಿವೇಶನ ಕೊಟ್ಟಿದ್ದಾರೆ ಅಂತೇಳಿ ತೋರಿಸ್ಕೊಳ್ಳಿ ಸರ್. ನಾನು ಮಾಧ್ಯಮದಲ್ಲಿ ಸಾಕಷ್ಟು ಹೇಳಿದ್ದೀನಿ. ಅದನ್ನು ತೋರಿಸ್ಬಿಟ್ಟು ಅವರು ಸ್ಪಷ್ಟೀಕರಣ ಕೊಟ್ಬಿಟ್ರೆ ಅದು ನಿಜ ಅಂತ ಆಗ್ಬಿಟ್ರೆ ಸೊ ನಾನು ಹೋರಾಟವನ್ನು ಇವತ್ತೇ ನಿಲ್ಲಿಸ್ಬಿಡ್ತೀನಿ ಮತ್ತು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಹಾಗಿದ್ರೂ ಕೂಡ ಅವರು ಅದನ್ನು ಸವಾಲನ್ನು ಒಪ್ಕೊಂಡು ಆ ದಾಖಲೆ ಬಗ್ಗೆ ಅವ್ರು ಏನೂ ಮಾತಾಡ್ತಿಲ್ಲ. ಸೊ ಇದು ನೋಡ್ರೆ ಗೊತ್ತಾಗುತ್ತೆ ಸೊ ನಾನು ಮಾಡೋ ಆರೋಪ ಪೂರಕವಾದ ಎಲ್ಲ ಸಾಕ್ಷ್ಯಗಳು ನನ್ನ ಬಳಿ ಇದೆ ಅಂತ.
ಒಂದು ವೇಳೆ ಸಿ ಬಿ ಐಗೆ ಪ್ರಕರಣ ಹೋಗಿದ್ದ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಜಯ ಸಿಕ್ಕದ್ದಾಗುತ್ತೆ ಸರ್. ಸೊ ರಾಜೀನಾಮೆ ಕೊಡುವಂಥ ವಿಚಾರ ಆದರೆ ಕಾನೂನಾತ್ಮಕವಾಗಿ ಯಾವೆಲ್ಲ ಇದಾಗುತ್ತೆ ಸರ್ ಅಂತ. ಸರ್, ಈಗಾಗಲೇ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯವರು ಸೋಲನ್ನು ಅನುಭವಿಸಿದ್ದಾರೆ. ಅಂದರೆ ಮಾನ್ಯ ನ್ಯಾಯಾಲಯ ಅವರು ಏನು ಅರ್ಜಿ ಸಲ್ಲಿಸಿ ಅದನ್ನು ತಿರಸ್ಕಾರ ಮಾಡಿದ್ರು. ಸೊ ಈ ಅರ್ಜಿ ಪುರಸ್ಕಾರ ಮಾಡೋರು ಕೂಡ ಇದು ಎರಡನೇ ಸೋಲಾಗುತ್ತೆ ಅವರಿಗೆ. ಅಂದರೆ ಕಾನೂನಾತ್ಮಕವಾಗಿ ಒಂದು ದೊಡ್ಡ ಸೋಲಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟ ಚರ್ಚೆನೂ ಆಗುತ್ತೆ. ಮತ್ತು ರಾಜೀನಾಮೆ ಕೊಡುವಂಥ ವಿಚಾರಗಳು ಕೂಡ ಕಾಂಗ್ರೆಸ್ ಮುಖಂಡರುಗಳೇ ಪ್ರಸ್ತಾಪ ಮಾಡ್ಬೋದು. ಮತ್ತು ಹೈಕಮಾಂಡರು ಕೂಡ ಇದನ್ನು ಗಂಭೀರ ಪರಿಗಣಿಸಿ ಸೊ ರಾಜೀನಾಮೆ ಕೊಡಿಸೋಕ್ಕೆ ಸೂಚನೆ ಕೊಡ್ಬೋದು ಅಂತ ನಿರೀಕ್ಷೆ ಇದ್ದೇ ಇದೆ. ಕಳೆದ 7 ತಿಂಗಳಲ್ಲಿ ನಡೆಸ್ಕೊಂಡ್ಬಂದಿರುವಂಥ ಹೋರಾಟಕ್ಕೆ ಇವತ್ತು ಒಂದು ಅಂತ್ಯ ಸಿಗುತ್ತಾ ಸರ್? ಅಂದರೆ ನಿಮ್ಮ ಪರವಾಗಿ ಬರುವಂಥ ತೀರ್ಪು ಸಾಧ್ಯತೆ ಇದೆ ಸರ್ ಅಂತ. ಸರ್, ಅಂತ್ಯ ಅಂತ ಹೇಳೋಕ್ಕಾಗಲ್ಲ. ಆ ಹೋರಾಟದಲ್ಲಿ ಇದು ಒಂದು ದೊಡ್ಡ ಜಯ ಅಂತ ಹೇಳ್ಬೋದು. ಸೊ ಇನ್ನು ಇದೇ ರೀತಿ ಮುಂದಿನ ದಿನಗಳು ಕೂಡ ಜಯ ಸಾಧಿಸ್ತಾ ಹೋಗ್ತೀನಿ. ಅದು ನಾನೇನು ಗುರಿ ಇಟ್ಟಿನ ಗುರಿ ಸಾಧಿಸ್ತೀನಿ, ತಲುಪ್ತೀನಿ ಅನ್ನೋ ವಿಶ್ವಾಸ ನನಗಿದೆ. 50-50 ಆಲ್ಮೋಸ್ಟ್ ಎಲ್ರಿಗೂ ಒಂದು ಇದಾಗುತ್ತೆ ಅಂತ ಸರ್ ಇವತ್ತು. ಸರ್, ಹೌದು ಸರ್. ಅಕ್ರಮವಾಗಿ ಯಾರು 50-50 ಅನುಪಾತ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ತೊಂದರೆ ಆಗುತ್ತೆ ಮತ್ತು ಶಿಕ್ಷೆ ಅಂತೂ ಹಾಗೆ ಆಗುತ್ತೆ. ಇದಿಷ್ಟು ದೂರದರಾಗಿರುವಂತಹ ಸ್ನೇಹ ವೈ ಕೃಷ್ಣ ಅವರ ಮಾತುಗಳು. 100ಕ್ಕೆ 100ರಷ್ಟು ಇವತ್ತು ತೀರ್ಪು ನಮ್ಮ ಪರವಾಗಿ ಬರುತ್ತೆ. ಈ ಒಂದು ಪ್ರಕರಣ ಸಿ ಬಿ ಐಗೆ ಹೋಗುತ್ತೆ. ಯಾರೆಲ್ಲ 50-50 ಅನುಪಾತದಲ್ಲಿ ಸೈಟೆಲ್ಲ ಪಡ್ಕೊಂಡಿದ್ದಾರೆ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ. ಸಿ ಎಂ ಅವರು ಕೂಡ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಸೊ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ನನಗೆ ಜಯ ಸಿಕ್ಕುತ್ತೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಳಿ, ಕನ್ನಡ, ಮೈಸೂರು. ಸಿ ಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಮಹತ್ವದ ದಿನ. ಲೋಕಾಯುಕ್ತದಲ್ಲಿ ನಡೀತಾ ಇರುವಂತಹ ತನಿಖೆಯನ್ನು ಸಿ ಬಿ ಐಗೆ ಕೊಡಬೇಕಾ ಬೇಡವಾ ಇದರ ಬಗ್ಗೆ ಅಂತಿಮ ತೀರ್ಪು ಹೊರಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮ ಜೊತೆಗೆ ದೂರದರಾಗಿರುವಂತಹ ಸ್ನೇಹ ಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ಪ್ರಮುಖವಾಗಿ ನಿಮಗೂ ಮತ್ತು ಸಿ ಎಂ ಇಬ್ಬರಿಗೂ ಕೂಡ ಮಹತ್ವದ ದಿನ. ಸೊ ಏನಾಗುತ್ತೆ ಸರ್ ಇವತ್ತು, ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಸರ್? ಸರ್, 100ಕ್ಕೆ 100 ಭಾಗ ನಮ್ಮ ಪರವಾಗಿ ತೀರ್ಪು ಬರುತ್ತೆ. ಅಂದರೆ ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸುವಂಥ ಸೂಕ್ತ ಆದೇಶ ಮಾಡ್ತಾರೆ ಅನ್ನೋ ಸಂಪೂರ್ಣ ನಿರೀಕ್ಷೆ ಇದೆ. ಸೊ ಯಾಕಂತ ಹೇಳಿದ್ರೆ ಈ ಪ್ರಕರಣ ಸಿ ಬಿ ಐಗೆ ಕೊಡಿಸೋದಕ್ಕೆ ಏನು ಬಲವಾದ ಕಾರಣಗಳಿದೆ ಅಂತ ನನಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಮತ್ತು ಅದಕ್ಕೆ ಪೂರಕವಾದ ಎಲ್ಲ ದಾಖಲೆಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ಕೊಟ್ಟಿದ್ದೀವಿ. ಸೊ ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡ್ತಾನೆ ಅನ್ನೋ ವಿಶ್ವಾಸ ನನಗಿದೆ. ಸರ್, ಆ್ಯಕ್ಚುಲಾಗಿ ಸಿ ಬಿ ಐಗೆ ಕೊಡಬಾರ್ದು ಅನ್ನೋದು ಕೂಡ ಸಾಕಷ್ಟು ಪ್ರತಿವಾದ ನಡೆದಿದೆ ಸರ್. ಅದು ಯಾವ ರೀತಿಯಾಗಿ ಪರಿಗಣಿತಾ ಹೋಗ್ತಾರೆ ಅಂತ ಸರ್? ಇಲ್ಲ ಸರ್, ನನ್ನ ಪ್ರಕಾರ ಅವರು ಅಂಥ ಬಲವಾದ ಒಂದು ಪ್ರತಿವಾದನ ಮಂಡನೆ ಮಾಡಿಲ್ಲ ಮತ್ತು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ಕೊಟ್ಟಿಲ್ಲ ಸರ್. ಈ ಎಲ್ಲಕ್ಕಿಂತ ಮುಖ್ಯ ಗಮನಿಸಬೇಕಾಗಿರೋದು ಲೋಕಾಯುಕ್ತರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡು ಸೊ ದಾಖಲೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಸರ್ಚ್ ವಾರೆಂಟ್ ಕೂಡ ಪಡೆದಿದ್ದ ಸಂದರ್ಭದಲ್ಲಿ ಈ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೆ ತಿಳಿಸಿ ಅವರು ಹೆಲಿಕಾಪ್ಟ್ರಲ್ಲಿ ಬಂದು 140 ಕಡತಗಳನ್ನು ತೊಗೊಂಡೋಗಿದ್ರು ಅಂತೇಳಿ ಲೋಕಾಯುಕ್ತ ದಾಖಲೆಯಲ್ಲಿ ಹೇಳ್ತೇವೆ. ಆ ಒಂದು ಕಾರಣಕ್ಕೆ 100 ದಾಖಲೆಗಳನ್ನ ತೊಗೊಂಡೋಗಿದ್ದಾರೆ ಮತ್ತು ಏಕಸದಸ್ಯ ಆಯೋಗ ರಚನೆ ಮಾಡಿರೋ ಅನ್ನೋ ಕಾರಣಕ್ಕೆ ಸೊ ಅವರು ಅರ್ಜಿಯನ್ನು ಮುಕ್ತಾಯಗೊಳಿಸಿರೋದು. ಸೊ ಏಕಸದಸ್ಯ ಆಯೋಗ ವಿಚಾರಣೆ ಮಾಡೋದಷ್ಟೇ, ಅವರು ತನಿಖೆ ಮಾಡೋದು. ಸೊ ತನಿಖೆನೇ ಬೇರೆ, ವಿಚಾರಣೆ ಬೇರೆ ಆಗುತ್ತೆ. ಹಾಗಾಗಿ ಅವ್ರು ತನಿಖೆನ ಮುಂದುವರ್ಸ್ಕೊಳ್ಬೇಕಾಯಿತು. ಅದು ಬಿಟ್ಬಿಟ್ಟು ಅವರು ಅದನ್ನು ಮುಕ್ತಾಯ ಮಾಡೋಣ ಗಮನಿಸುತ್ತೆ ಇವರು ಆರೋಪಣ ರಕ್ಷಣೆ ಮಾಡುವಂಥ ಕೆಲಸ ಮಾಡಿರಂತ. ಮತ್ತು ಇದ್ರ ಜೊತೆಗೆ ಸಿದ್ದರಾಮಯ್ಯನ ವಿಚಾರಣೆ ಮಾಡುವಂಥ ಸಂದರ್ಭ ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ವಿಚಾರಣೆಗೆ ಬರುವಂಥ ಸಮಯನ ನಿಗದಿ ಮಾಡೋದು ತನಿಖಾಧಿಕಾರಿ, ಆದರೆ ಹೋಗುವಂಥ ಸಮಯನ ನಿಗದಿ ಮಾಡೋದು ಆರೋಪಿ ಸಿದ್ದರಾಮಯ್ಯ ಅವರು. ಸೊ ಇವೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಪೂರಕವಾದ ದಾಖಲೆಯನ್ನು ಕೂಡ ಕೊಟ್ಟಿದ್ದೀವಿ. ಅಂದರೆ ಈ 140 ದಾಖಲೆ ಕಡತಗಳ ತೆಗೆದುಕೊಂಡಿರೋದು ಇದೆಲ್ಲವೂ ಕೂಡ ನ್ಯಾಯಾಲಯ ಗಮನದಲ್ಲಿದ್ದೀರಾ? ಹೌದು ಸರ್, ದಾಖಲೆನ ಕೊಟ್ಟಿದ್ದೀವಿ. ಏನು ಲೋಕಾಯುಕ್ತ ದಾಖಲೆಗಳಿದೆ ಆ ದಾಖಲೆನ ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ಕೊಟ್ಟಿದ್ದೀವಿ ನಾವು. ಸರ್, ಇವತ್ತು ಸಿ ಬಿ ಐಗೆ ಒಂದು ವೇಳೆ ವರ್ಗಾವಣೆ ಆದ ಸಂದರ್ಭದಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಸರ್? ಸರ್, ಏನು ಲೋಕಾಯುಕ್ತ ತನಿಖೆ ಮಾಡಿ ಎಲ್ಲ ಕಡತಗಳು ಕೂಡ ಸಿ ಬಿ ಐಗೆ ಹಸ್ತಾಂತರ ಆಗುತ್ತೆ. ಇವರು ಇದುವರೆಗೂ ಏನು ತನಿಖೆ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ, ಸೊ ಎಲ್ಲಿ ಲೋಪಾದೇಶಗಳಿದೆ ಇವೆಲ್ಲ ಪರಿಗಣಿಸಿ ಸೊ ಸಿ ಬಿ ಐಯಿಂದ ನೇಮಕಾದಂಥ ತನಿಖಾಧಿಕಾರಿಗಳು ಸೊ ತನಿಖೆನ ಮುಂದುವರಿಸ್ಕೊಂಡೋಗಿ ಒಂದು ಸಮಗ್ರ ತನಿಖೆ ನಡೆಸಿ ಸೊ ಆರೋಪಿತ ವಿರುದ್ಧ ದೋಷಾರೋಪಣಾ ಪತ್ರ ಸಲ್ಲಿಸುವಂಥ ಸಾಧ್ಯತೆ ಖಂಡಿತ ಇದೆ. ಸರ್, ಇಡೀ ಬಿಡುಗಡೆ ಮಾಡುವಂತಹ ಒಂದು ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ಈ 14 ಸೈಟ್ಗಳಲ್ಲಿ ಸಾಕಷ್ಟು ಸಿ ಎಂ ಪ್ರಭಾವ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಸೊ ಅದು ಇವತ್ತು ಬರುವಂಥ ತೀರ್ಪು ಎಷ್ಟು ಸಹಕಾರಿಯಾಗುತ್ತೆ, ಹೇಗೆ ಸರ್ ಅಂತ? ಸರ್, ನಾನು ಇಲ್ಲಿ ಸುಮ್ಮನೆ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಆರೋಪ ಮಾಡೋಕ್ಕಾಗಲ್ಲ ಸರ್. ಸ್ಪಷ್ಟ ದಾಖಲಾತಿಗಳನ್ನ ಇಟ್ಕೊಂಡೆ ನಾನು ಹೋರಾಟ ಮಾಡ್ತಾ ಇರೋದು. ಸೊ ಹಾಗಾಗಿ ಯಾರೇ ತನಿಖಾಧಿಕಾರಿ ಸರ್, ನಿಜವಾದ ತನಿಖಾಧಿಕಾರಿ ನಾನು ಹೇಳ್ತಾ ಇರೋದು, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವಂಥ ಮನಸ್ಥಿತಿ ಇರತಕ್ಕಂಥ ಯಾವುದೇ ತನಿಖಾಧಿಕಾರಿ ನನ್ನ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಾಗ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ನಾನು ಏನು ಆರೋಪ ಮಾಡಿದೆ ಅದು ನಿಜ ಅಂಥೇಳಿ. ಸೊ ಹಾಗಾಗಿ ಇಡಿಯವರು ಕೂಡ ಅದೇ ರೀತಿ ಒಂದು ಹೇಳಿರುವಂಥದ್ದು. ಸೊ ಇವೆಲ್ಲವೂ ಕೂಡ ನಾನು ಹೋರಾಟಕ್ಕೊಂದು ಪೂರಕ ಬಲವ ಸಾಕ್ಷಿ ಆಧಾರ ಅಂತ ಹೇಳ್ಬೋದು.
ಸೊ ಈಗಾಗಲೇ ಸಿ ಬಿ ಐ ಕೂಡ ಇವತ್ತು ಒಂದು ವೇಳೆ ಸಿ ಬಿ ಐ ಕೋರ್ಟ್ ಕೂಡ ಸಿ ಬಿ ಐಗೆ ಕೊಟ್ಟಿದ್ದ ಸಂದರ್ಭದಲ್ಲಿ ಸಿ ಎಮ್ವರೆಗೂ ಒಂದು ಕಡೆ ಸಂಕಷ್ಟ, ಮತ್ತೊಂದು ಕಡೆ 50-50 ಅನುಪಾತದಲ್ಲಿ ಸೈಟ್ಗಳು ತಗೋ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಸರ್. ಸರ್ ಸಿ ಬಿ ಐ ಈ ಪ್ರಕರಣ ಸಿ ಬಿ ಐಗೆ ಹೋಗಲಿ ಅಥವಾ ಲೋಕಾಯುಕ್ತ ತನಿಖೆ ಮಾಡಲಿ, ಯಾರೇ ಮಾಡಲಿ ಸರ್, ಯಾರೇ ಮಾಡಿದ್ರು ಕೂಡ ಏನು 50 ರೂಪಾಯಿ ನಿವೇಶನ ಪಡೆದಿದ್ದಾರೆ, ನಿವೇಶನ ಕೊಟ್ಟಿದ್ದಾರೆ ಮತ್ತು ಇವರಿಗೆ ಸಹಕರಿಸಿದ್ದಾರೆ. ಸೊ ಎಲ್ಲರೂ ಕೂಡ ಶಿಕ್ಷೆ ಆಗೋದಂತ ಖಚಿತ. ಯಾಕೆಂದರೆ ಎಲ್ಲ ದಾಖಲಾತಿಗಳು ಕೂಡ ನಾನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದೆ ತರ್ತೀನಿ. ಅದನ್ನೆಲ್ಲ ಗಮನಿಸಿ ಮಾನ್ಯ ನ್ಯಾಯಾಲಯ ತಪ್ಪಿತಸ್ಥ ಶಿಕ್ಷೆ ಕೊಡಿಸುವಂಥ ವಿಶ್ವಾಸ ನನಗಿದೆ. ಇವತ್ತಿಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ನನ್ನ ಪಾತ್ರ ಇಲ್ಲವೇ ಇಲ್ಲ ಅಂತ ಹೇಳಿ ಸರ್. ಸರ್ ಪ್ರಾರಂಭದಲ್ಲಿ ಸುಳ್ಳು ಹೇಳ್ತಾನೆ ಬರ್ತಾರೆ ಸರ್. ಸೊ ಏನು ಪಾತ್ರ ಇಲ್ಲ ಅಂದರೆ ಯಾಕೆ 14 ನಿಮಿಷ ವಾಪಸ್ ಕೊಡ್ತಿದ್ರು? ನಾನು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಸ್ವತಃ ವಿಧಾನಸೌಧದಲ್ಲೂ ಕೂಡ ನನ್ನ ಸ್ವತ್ತಿನ ಆಸ್ತಿ 60-65 ಕೋಟಿ ಮೇಲೆ ಇದೆ, ಆ ದುಡ್ಡು ವಾಪಸ್ ಕೊಡಲಿ, ನಾನು ಸೀಟ್ಗಳು ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದವರು ದೂರು ದಾಖಲಾಗಿದ್ದ 3 ದಿನಕ್ಕೆ ಯಾಕೆ ಸೈಟ್ಗಳು ವಾಪಸ್ ಕೊಡ್ತಾರೆ ಸರ್? ನಾನು ಇತ್ತೀಚೆಗೆ ನಾನು ಅದನ್ನು ಒಂದೇ ಒಂದು ದಾಖಲೆ ಬಗ್ಗೆ ಕೇಳ್ತಾಯಿದ್ದೀನಿ ಸರ್, ಸ್ಪಷ್ಟೀಕರಣ ಕೇಳ್ತಾಯಿದ್ದೀನಿ. ಸೊ ಏನಂತ ಹೇಳಿದ್ರೆ, ಏನು ಶ್ರೀಮತಿ ಪಾರ್ವತಿ ಅವರಿಗೆ ನಿವೇಶನ ಮಂಜೂರಾತಿ ಮಾಡಿ ಆದೇಶ ಮಾಡಿದರೆ, ಆ ಆದೇಶದಲ್ಲಿ 2015 ಇಸ್ವಿಯಲ್ಲಿ ಒಂದು ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ. ಆ ಅಧಿಸೂಚನೆ ಪ್ರಕಾರ ನಿವೇಶನ ಕೊಟ್ಟಿದೆ ಅಂತ ಸ್ಪಷ್ಟ ಉಲ್ಲೇಖ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರು ಆ ದಾಖಲೆಯನ್ನು ಇಡೀ ರಾಜ್ಯ ಜನಕ್ಕೆ ತೋರಿಸಿ, ಈ ಅಧಿಸೂಚನೆಯ ಇಂಥ ಪ್ಯಾರಾದರೆ ಇಂಥ ಸಾಲಿನಲ್ಲಿ 50 ಅನುಪಾತದಲ್ಲಿ ನಿವೇಶನ ಕೊಡಬೇಕು ಅಂತ ಉಲ್ಲೇಖ ಇದೆ. ಆ ಉಲ್ಲೇಖದ ಪ್ರಕಾರ ನನ್ನ ಹೆಂಡತಿಗೆ ನಿವೇಶನ ಕೊಟ್ಟಿದ್ದಾರೆ ಅಂತೇಳಿ ತೋರಿಸ್ಬಿಡಿ ಸರ್. ನಾನು ಮಾಧ್ಯಮದಲ್ಲಿ ಸಾಕಷ್ಟು ಹೇಳಿದ್ದೀನಿ. ಅದನ್ನು ತೋರಿಸ್ಬಿಟ್ಟು ಅವರು ಸ್ಪಷ್ಟೀಕರಣ ಕೊಟ್ಬಿಟ್ರೆ, ಅದು ನಿಜ ಅಂತ ಆಗ್ಬಿಟ್ರೆ, ಸೊ ನಾನು ಹೋರಾಟವನ್ನು ಇವತ್ತೇ ನಿಲ್ಲಿಸ್ಬಿಡ್ತೀನಿ ಮತ್ತು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಹಾಗಿದ್ರೂ ಕೂಡ ಅವರು ಅದನ್ನು ಸವಾಲನ್ನು ಒಪ್ಕೊಂಡು ಆ ದಾಖಲೆ ಬಗ್ಗೆ ಅವ್ರು ಏನೂ ಮಾತಾಡ್ತಿಲ್ಲ. ಸೊ ಇದು ನೋಡಿದ್ರೆ ಗೊತ್ತಾಗುತ್ತೆ ಸೊ ನಾನು ಮಾಡೋ ಆರೋಪ ಪೂರಕವಾದ ಎಲ್ಲ ಸಾಕ್ಷ್ಯಗಳು ನನ್ನ ಬಳಿ ಇದೆ ಅಂತ. ಒಂದು ವೇಳೆ ಸಿ ಬಿ ಐಗೆ ಪ್ರಕರಣ ಹೋಗಿದ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಜಯ ಸಿಕ್ಕದ್ದಾಗುತ್ತೆ ಸರ್. ಸೊ ರಾಜೀನಾಮೆ ಕೊಡುವಂಥ ವಿಚಾರ ಆದರೆ ಕಾನೂನಾತ್ಮಕವಾಗಿ ಯಾವೆಲ್ಲ ಇದಾಗುತ್ತೆ ಸರ್ ಅಂತ? ಸರ್, ಈಗಾಗಲೇ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯವರು ಸೋಲನ್ನು ಅನುಭವಿಸಿದ್ದಾರೆ. ಅಂದರೆ ಮಾನ್ಯ ನ್ಯಾಯಾಲಯ ಅವರು ಏನು ಅರ್ಜಿ ಸಲ್ಲಿಸಿ ಅದನ್ನು ತಿರಸ್ಕಾರ ಮಾಡಿದ್ರು. ಸೊ ಈ ಅರ್ಜಿ ಪುರಸ್ಕಾರ ಮಾಡೋರು ಕೂಡ ಇದು 2ನೇ ಸೋಲಾಗುತ್ತೆ ಅವರಿಗೆ. ಅಂದರೆ ಕಾನೂನಾತ್ಮಕವಾಗಿ ಒಂದು ದೊಡ್ಡ ಸೋಲಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟ ಚರ್ಚೆನೂ ಆಗುತ್ತೆ ಮತ್ತು ರಾಜೀನಾಮೆ ಕೊಡುವಂಥ ವಿಚಾರಗಳು ಕೂಡ ಕಾಂಗ್ರೆಸ್ ಮುಖಂಡರುಗಳೇ ಪ್ರಸ್ತಾಪ ಮಾಡ್ಬೋದು ಮತ್ತು ಹೈಕಮಾಂಡರು ಕೂಡ ಇದನ್ನು ಗಂಭೀರ ಪರಿಗಣಿಸಿ ಸೊ ರಾಜೀನಾಮೆ ಕೊಡಿಸೋಕ್ಕೆ ಸೂಚನೆ ಕೊಡಬಹುದು ಅಂತ ನಿರೀಕ್ಷೆ ಇದ್ದೇ ಇದೆ. ಕಳೆದ 7 ತಿಂಗಳಲ್ಲಿ ನಡೆಸ್ಕೊಂಡ್ಬಂದಿರುವಂಥ ಹೋರಾಟಕ್ಕೆ ಇವತ್ತು ಒಂದು ಅಂತ್ಯ ಸಿಗುತ್ತಾ ಸರ್? ಅಂದರೆ ನಿಮ್ಮ ಪರವಾಗಿ ಬರುವಂಥ ತೀರ್ಪು ಸಾಧ್ಯತೆ ಇದೆ ಸರ್ ಅಂತ? ಸರ್, ಅಂತ್ಯ ಅಂತ ಹೇಳೋಕ್ಕಾಗಲ್ಲ. ಆ ಹೋರಾಟದಲ್ಲಿ ಇದು ಒಂದು ದೊಡ್ಡ ಜಯ ಅಂತ ಹೇಳ್ಬೋದು. ಸೊ ಇನ್ನು ಇದೇ ರೀತಿ ಮುಂದಿನ ದಿನಗಳು ಕೂಡ ಜಯ ಸಾಧಿಸ್ತಾ ಹೋಗ್ತೀನಿ. ಮತ್ತು ನಾನೇನು ಗುರಿ ಇಟ್ಟಿನಿ, ಆ ಗುರಿ ಸಾಧಿಸ್ತೀನಿ, ತಲುಪ್ತೀನಿ ಅನ್ನೋ ವಿಶ್ವಾಸ ನನಗಿದೆ. 50-50 ಆಲ್ಮೋಸ್ಟ್ ಎಲ್ರಿಗೂ ಒಂದು ಇದಾಗುತ್ತೆ ಅಂತ ಸರ್ ಇವತ್ತು? ಸರ್ ಹೌದು ಸರ್. ಅಕ್ರಮವಾಗಿ ಯಾರು 50 ಅನುಪಾತ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ತೊಂದರೆ ಆಗುತ್ತೆ ಮತ್ತು ಶಿಕ್ಷೆ ಅಂತೂ ಹಾಗೆ ಆಗುತ್ತೆ. ಇದಿಷ್ಟು ದೂರದರಾಗಿರುವಂತಹ ಸ್ನೇಹ ವೈ ಕೃಷ್ಣ ಅವರ ಮಾತುಗಳು. 100ಕ್ಕೆ 100ರಷ್ಟು ಇವತ್ತು ತೀರ್ಪು ನಮ್ಮ ಪರವಾಗಿ ಬರುತ್ತೆ. ಈ ಒಂದು ಪ್ರಕರಣ ಸಿ ಬಿ ಐಗೆ ಹೋಗುತ್ತೆ. ಯಾರೆಲ್ಲ 50-50 ಅನುಪಾತದಲ್ಲಿ ಸೈಟೆಲ್ಲ ಪಡ್ಕೊಂಡಿದ್ದಾರೆ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ. ಸಿ ಎಂ ಅವರು ಕೂಡ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಸೊ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ನನಗೆ ಜಯ ಸಿಕ್ಕುತ್ತೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಳ್ಳಿ, ಕನ್ನಡ, ಮೈಸೂರು.